ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ಸ್ವಲ್ಪ ಡ್ರೆಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೆ. ಅವರು ವಾಪಸ್ ಬುಧವಾರ ಕೊಟ್ಟಿದ್ದರು. ಸ್ಟಿಚಿಂಗ್ ಎಲ್ಲ ಸೈಡ್ ಸ್ಟಿಚಿಂಗ್ ಎಲ್ಲ ಮಾಡಿ ಅದನ್ನು ಕೂಡ ಎಲ್ಲ ಮಾಡಿಸಿ ಇಟ್ಕೊಂಡೆ. ಇನ್ನು ಬುಧವಾರ ಗುರುವಾರ ಯಾವುದೇ ಥರದ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಅದಕ್ಕೆ ಶುಕ್ರವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಇದು ಮನೆ ಕಸ ಮಾಪ್ ಎಲ್ಲ ಮುಗಿಸ್ಕೊಂಡು ಹಾಗೆ ಟೀನ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ಟೀ ಕೊಟ್ಟು ನಾನು ಕೂಡ ಟೀನ ಕುಡಿದು ದಿವಾನ್ ಸೋಫಾ ಕವರ್ನೆಲ್ಲ ನೀಟಾಗಿ ಮಡಚಿ ಎಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು. ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಆಲೂ ಪರೋಟ ಮಾಡೋಣ ಅಂದ್ಕೊಂಡು 3 ಆಲೂಗಡ್ಡೆನ ಅದರ ಮೇಲಿರೋ ಸಿಪ್ಪೆನ ತೆಗೆದು ಕುಕ್ಕರ್ಗೆ ಹಾಕಿ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹೊಡೆಯೋಕ್ಕೆ ಬಿಟ್ಟಿದ್ದೀನಿ. 1-2 ವಿಸಿಲ್ ಹೊಡೆದ್ರೆ ಸಾಕು. ಈ ಕಡೆ ಚಪಾತಿಗೆ ಆಲೂ ಪರೋಟಕ್ಕೆ ಹಿಟ್ಟನ್ನು ಕೂಡ ನಾದ್ಕೋಬೇಕಲ್ವ, ಚಪಾತಿ ಹಿಟ್ಟು. ಅದಕ್ಕೇ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಡ್ರೈ ಮಿಕ್ಸ್ನ ಮಾಡಿಕೊಂಡು ಆಮೇಲೆ ನೀರನ್ನು ಹಾಕ್ಕೊಂಡು ನಾವು ಚಪಾತಿಗೆ ಪೂರಿಗೆ ಯಾವ ಥರ ಕಲಿಸ್ತೀವಲ್ವ ಅದೇ ರೀತಿಯೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಹಿಟ್ಟು ಕಲಿಸೋಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ಕೂಗಿತು. ಇದನ್ನು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟೆ. ಹಾಗೆ ಚಪಾತಿ ಹಿಟ್ಟನ್ನು ಕೂಡ ನಾದಿ ಇದ್ರ ಮೇಲೆ ಒಂದು ಬೌಲ್ನ ಮುಚ್ಚಿ ಇದನ್ನು ಕೂಡ ನೆನೆಯಲಿಕ್ಕೆ ಇಟ್ಟೆ. ಹಾಗೆ ಆಲೂ ಪರೋಟಕ್ಕೆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಬೇಕಲ್ವ, ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಳ್ತಿದ್ದೀನಿ. ಹಸಿ ಖಾರ ಇದ್ದರೆ ಕೂಡ ಹಾಕೋಬೋದು. ಹಸಿ ಖಾರ ಖಾಲಿಯಾಗಿತ್ತು, ಅದಕ್ಕೇ ಒಂದು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಅಂದ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಇನ್ನು ಅದೆರಡೂ ಕೂಡ ಸ್ವಲ್ಪ ನೆನೆಬೇಕು ಮತ್ತು ಆ ಕುಕ್ಕರ್ ಕೂಡ ಕೂಲ್ ಆಗಬೇಕು ಅಲ್ವಾ. ಅದಕ್ಕೇ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ರು ಇವತ್ತು. ಇಲ್ಲಿ ಒಂದು 2-3 ಕ್ಲಿಪ್ನ ತೊಗೊಂಡಿದ್ದೆ, ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ. ನಾರ್ಮಲಾಗಿ ನನ್ನ ಹಸ್ಬೆಂಡ್ ಪೂಜೆ ಮಾಡೋದು ಸ್ವಲ್ಪ ಕಡಿಮೆ, ಅಪರೂಪ ಅವರು ಪೂಜೆ ಮಾಡೋದು. ಇವತ್ತು ಅವರೇ ಪೂಜೆ ಮಾಡ್ತಿದ್ರಲ್ವ, ಅದಕ್ಕೇ ಒಂದು 2-3 ಕ್ಲಿಪ್ಸ್ನ ತೊಗೊಂಡೆ. ಪೂಜೆ ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಿಂತ ಚೆನ್ನಾಗಿಯೇ ಪೂಜೆ ಮಾಡ್ತಾರೆ. ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಇವಾಗ ಕುಕ್ಕರ್ ಕೂಡ ಸ್ವಲ್ಪ ಕೂಲ್ ಆಗಿದೆ ಅಲ್ವಾ, ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಡೋಣ ಅಂದ್ಕೊಂಡು ಇವಾಗ ಆಲೂಗಡ್ಡೆನ ತಗೊತಿದ್ದೀನಿ. ಒಂದು ಪ್ಲೇಟ್ಗೆ ಅಷ್ಟು 3 ಆಲೂಗಡ್ಡೆನೂ ಕೂಡ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೋದು. ನಾನು ತುರ್ಕೊತಿದ್ದೀನಿ. 3 ಆಲೂಗಡ್ಡೆನೂ ಕೂಡ ತುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವನ್ನ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಖಾರ ಆಗುತ್ತೆ, ಅದಕ್ಕೆ ಸ್ವಲ್ಪನೇ ಖಾರ ಹಾಕ್ಕೊಂಡು ಸ್ವಲ್ಪ ಆಮ್ಚೂರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊತಿದ್ದೀನಿ. ಪರೋಟ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಇಲ್ಲಾಂದರೆ ಮತ್ತೆ ಕೈ ತೊಳೆದು ಇದನ್ನೆಲ್ಲ ಬೇಡ ಅಂದ್ಕೊಂಡು ಒಂದೇ ಸಲ ಸ್ವಲ್ಪ ಉಂಡೆನ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಹಿಂಗೆ ಮಾಡ್ತೀನಿ. ಇವಾಗ ಅಷ್ಟು ಉಂಡೆಗಳನ್ನು ಕೂಡ ಮಾಡಿ ಇಟ್ಕೊಂಡು ಇವಾಗ ಚಪಾತಿ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿಯೇ ಸಾಫ್ಟ್ ಆಗಿರುತ್ತೆ. ಇದನ್ನು ಇನ್ನೊಂದು ಸಲ ಮಣೆ ಮೇಲೆ ಹಾಕ್ಕೊಂಡು ಇನ್ನೊಂದು ಸಲ ನಾದ್ಕೊತಿದ್ದೀನಿ. ಹಿಟ್ಟನ್ನ ನಾದ್ಕೊಂಡು ಒಂದು ಉಳ್ಳಿನ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಅಷ್ಟು ಉಳ್ಳೆನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಆಲೂ ಪರೋಟ ಅಂದರೆ ಆಲೂಗಡ್ಡೆ ಅಂದ್ರೇ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಲೂ ಪರೋಟ ಅಂದರೆ ಇಷ್ಟ ಆಗದೆ ಇರುತ್ತಾ? ನನಗಂತೂ ತುಂಬ ಇಷ್ಟ ಆಗುತ್ತೆ. ಆಲೂಗಡ್ಡೆಯಲ್ಲಿ ಏನೇ ರೆಸಿಪಿ ಮಾಡಿದರೂ ನನಗೆ ಇಷ್ಟ. ಇವಾಗ ಅಷ್ಟು ಉಳ್ಳಿನೂ ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಪೂರಿ ಸೈಜ್ ಇದನ್ನು ಲಟ್ಟಿಸ್ಕೊತಿದ್ದೀನಿ. ಇದಕ್ಕೆ ಕವರ್ ಯಾಕೆ ಸುತ್ತಿದ್ದೀನಿ ಅಂದರೆ ನಾನು ಜೋಳದ ರೊಟ್ಟಿ ಮಾಡ್ತಿರ್ತೀನಿ ಅಲ್ವಾ, ಜೋಳದ ರೊಟ್ಟಿ ಅರಿಬಾರ್ದು, ಮೊದಲಿಂದನೂ ನನಗೆ ಇದೇ ರೂಢಿ ಆಗಿದೆ. ಅದಕ್ಕೆ ಕವರ್ ಸುತ್ತಿರ್ತೀನಿ. ಮತ್ತು ಕವರ್ ಬಿಚ್ಚೋದು ಹಾಕೋದೇನು ಮಾಡಲ್ಲ, ಒಂದೇ ಸಲ ಕವರ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಕವರ್ ಆರಿದ್ಮೇಲೆ ಬೇರೆ ಕವರ್ನ ಹಾಕಿಟ್ಕೊತಿದ್ದೀನಿ. ಇವಾಗ ಪೂರಿ ಸೈಜಲ್ಲಿ ಮಾಡಿ ಅದಕ್ಕೇ ಆಲೂ ಸ್ಟಫಿಂಗ್ನ ತುಂಬಿ ಈ ಥರ ಎಲ್ಲನೂ ಕೂಡ ಹಿಟ್ಟೆಲ್ಲ ಮುಚ್ಕೊಂಡು ಅದರೊಳಗೆ ಆಲೂ ಸ್ಟಫಿಂಗ್ ಎಲ್ಲ ಇಟ್ಕೊಂಡು ಒಳಗಡೆಯಿಂದ ಎಲ್ಲನೂ ಕೂಡ
ಮುಚ್ಚಿ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿರುತ್ತಲ್ವ ಅದನ್ನು ಕೂಡ ತೆಗೆದಿಟ್ಟು ಇವಾಗ ಲಟ್ಟಿಸ್ಕೊತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನ ಲಟ್ಟಿಸ್ಕೊಬೋದು. ನಾನು ಆ ಕಡೆ ತೀರಾ ದೊಡ್ಡದು ಮಾಡ್ತಾಯಿಲ್ಲ, ಈ ಕಡೆ ತೀರಾ ಚಿಕ್ಕದು ಮಾಡ್ತಾಯಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ತವನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂ ಪರೋಟಾನ ಹಾಕ್ಕೊತಿದ್ದೀನಿ. ಪರೋಟ ಹಾಕ್ಕೊಂಡು ಮೇಲೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಸವರಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನೇ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಫಲ್ಟಾಯಿಸಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಸುಟ್ಕೋಬೇಕು. ಎರಡು ಸೈಡ್ ಚೆನ್ನಾಗಿ ಇದನ್ನು ಸುಟ್ಕೊಂಡ್ರೆ ಆಲೂ ಪರೋಟ ರೆಡಿ ಆಯ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಆಲೂ ಪರೋಟ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಆಲೂ ಪರೋಟನ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟು ಪರೋಟನೂ ಕೂಡ ಇದೇ ರೀತಿಯೇ ಮಾಡಿ ಇಟ್ಕೊಂಡೆ. ಫಸ್ಟ್ರದ್ದು ಏನು ವಿಡಿಯೋ ಮಾಡಿಲ್ಲ, ಸುಮ್ಮನೆ ಒಂದರದಷ್ಟೇ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಚಟ್ನಿ ಏನೂ ಮಾಡಿರಲಿಲ್ಲ. ಇದಕ್ಕೆ ಕಾಂಬಿನೇಷನ್ ಆಗಿ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇವತ್ತು ಮಾಡಿಲ್ಲ. ಮತ್ತು ಮೊಸರು ಉಪ್ಪಿನಕಾಯಿ ಜೊತೆ ತಿಂದರೆ ಆಯಿತು ಅಂತ ಮೊಸರು ಉಪ್ಪಿನಕಾಯಿ ಜೊತೆನೇ ತಿಂದ್ವಿ. ನನ್ನ ಹಸ್ಬೆಂಡ್ ಎಲ್ಲನೂ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡಿದ್ರು ಅಲ್ವಾ, ಅವರಿಗೇನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಬಂದೆ. ಶುಕ್ರವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಹಂಗೆ ತಲೆ ಕೂದಲು ಕಟ್ಕೊಂಡ್ರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಅಂತ ಆವಾಗಿಂದಾಗಲೇ ಮನೆ ಮುಂದೆ ಸ್ವಲ್ಪ ಬಿಸಿಲಿತ್ತು ಅಂತ ಕೂದಲನ್ನು ಕೂಡ ಸ್ವಲ್ಪ ಜಾಡಿಸಿ ಆವಾಗಲೇ ಒಣಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಹಂಗೆ ಕಟ್ಕೊಂಡ್ರೆ ನನಗೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಮತ್ತು ತಲೆ ಭಾರ ಅನ್ನಿಸ್ತಾ ಇರುತ್ತೆ. ಅದಕ್ಕೇ ಈ ರೀತಿ ಮಾಡ್ತೀನಿ. ಹೇರ್ ಡ್ರೈಯರ್ ಏನು ಯೂಸ್ ಮಾಡಲ್ಲ, ನಾರ್ಮಲಾಗಿ ಬಿಸಿಲಿಗೆ ಕೂದಲ ಒಣಗಿಸ್ಕೊತೀನಿ ಅಷ್ಟೇ. ಬಿಸಿಲಿದ್ರೆ ಏನು ಜಲ್ದಿ ಒಣಗಿಬಿಟ್ಟಿರುತ್ತೆ. ಇತ್ತೀಚೆಗೆ ನನ್ನ ಕೂದಲು ತುಂಬಾ ಉದುರೋಗಿದೆ, ಅದಕ್ಕೆ ಸ್ವಲ್ಪ ಬೇಗನೆ ಒಣಗುತ್ತೆ. ಇವಾಗ ಕೂದಲನ್ನು ಕೂಡ ಎಲ್ಲ ಸ್ವಲ್ಪ ಒಣಗಿಸ್ಕೊಂಡು ಹೊಟ್ಟೆ ನೋಯ್ತಾಯಿತ್ತು. ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೇ ಸ್ವಲ್ಪ ಅಜ್ವೈನ್ ಮತ್ತು ಜೀರಿಗೆ ಬೇಕು ಅಂತ ಅದನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ತೆಗೆದಿಟ್ಕೊಂಡೆ. ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರುವಂತಹ ನೀರಿಗೆ ಅಜ್ವೈನ್ ಮತ್ತು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ಹಂತದಲ್ಲಿನೇ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತಿದ್ದೀನಿ. ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು. ಪಳಪಳ ಅಂತ ಒಂದು 2-3 ನಿಮಿಷ ಕುದಿಸ್ಕೋಬೇಕು. ಇವಾಗ ನೀರು ನೋಡಿ ಎಷ್ಟಿದೆ, ಆಮೇಲೆ ನಾನು ಕುದಿಸ್ಕೊಂಡದ್ದಾದಮೇಲೆ ನೀರು ಎಷ್ಟಾಗುತ್ತೆ ಅಂತ ನೀವೇ ನೋಡ್ಬೋದು. ಇವಾಗ ನೋಡ್ತಿರ್ಬೋದು ಎಷ್ಟು ನೀರು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡು ಬೆಲ್ಲ ಅಥವಾ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೂ ಕೂಡ ನಡೆಯುತ್ತೆ. ನಾನು ಏನೂ ಹಾಕ್ಕೊಂಡಿಲ್ಲ, ಹಾಗೇ ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬಿಸಿಲಿಗೆ ಕೂತ್ಕೊಂಡು ಈ ಡಿಟಾಕ್ಸ್ ಡ್ರಿಂಕ್ನ ಕೂಡ ಕುಡಿದಿದ್ದಾಯಿತು. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.